ಶ್ರೀಮಠದ ಉನ್ನತ ಪರಂಪರೆ ಅಧಿಕಾರಿಗಳು, ಶ್ರೀಮಠದ ಪೀಠಾಧಿಪತಿಗಳಿರುವ ಶ್ರೀ ಶ್ರೀ ಷಡಸಲವನಿ ಡಾಕ್ಟರ್ ಗಂಗಾಧರಪ್ಪ ಅವರ ಪಾದಕ್ಕೆ ಅಣಿಮಣಿದು ಈ ಒಂದು ಕ್ಷೇತ್ರದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ಶಾಸ್ತ್ರಿಗಳಾದ ಬಸವರಾಜ ಶಾಸ್ತ್ರಿ ಕೂಡ್ಲಿ ಅವರಿಗೂ, ಚನ್ನಗೌಡ ಮೋಸಂಬಿ ಅವರಿಗೂ, ಸಂಗನಗೌಡ ಮುಳುಗುಳ ಅವರಿಗೂ ಹಾಗೂ ಪೊಲೀಸ್ ಇಲಾಖೆಗೂ ಆಗಮಿಸಿರುವ ಎಲ್ಲರಿಗೂ ಶರಣಾರ್ಥಿಗಳು. ವಿಶ್ವರಾಧ್ಯರು, ಮನುಕುಲದ ಉದ್ಧಾರಕರು, ಇಡೀ ಸಮಾಜವೇ ಏಕಮುಖವನ್ನಾಗಿ ಕೈ ಮಾಡಿಕೊಂಡು ಹೋಗುವಂಥ ತತ್ವಜ್ಞಾನಿಗಳು, ಅಪಾರ ಮಹಿಮ ಪುರುಷರು, ಯೋಗಿಗಳು, ತ್ಯಾಗಿಗಳು, ಶಿವನ ಸ್ವರೂಪಿಗಳು. ಅಂಥ ಒಂದು ಮಹಾತ್ಮನ ಸ್ಮರಣೆ ನಮ್ಮನ್ನೆಲ್ಲರ ಬದುಕಿನಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿದೆ. ಆ ಒಂದು ವಿಚಾರದಲ್ಲಿ ಇವತ್ತು ಆ ಪುಣ್ಯಾತ್ಮನ ರಥೋತ್ಸವ ನಾವು ನೀವೆಲ್ಲರೂ ಕೂಡಿಕೊಂಡು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬಂದಂತಾಯಿತು. ಸಂವಾದದ ಪಂಚಗ್ರಹ ತೋಪುಕಟ್ಟೆಯಲ್ಲಿ ಜನಿಸಿ 4 ತಿಂಗಳ ಸಂಚರಿಸಿ ಅಬ್ಬೇತಿಂಕೂರಿನ ಮಾಲಿ ಸಕ್ರಪೋಣ ಪಟ್ಟಿಗೆಯವರೆಗೂ ಈ ಭಾಗಕ್ಕೆ ಸದ್ಗುರು ಸಮರ್ಥ ವಿಶ್ವರಾಧ್ಯರು ಆಗಮಿಸಿದರು. ವಿಶ್ವರಾಧ್ಯರ ಬದುಕು ನಮ್ಮ ನಿಮ್ಮೆಲ್ಲರ ಪ್ರೇರಣೆ. ಆ ಪುಣ್ಯಾತ್ಮ ಮಾಡಿರ್ತಕ್ಕಂಥ ಅನುಷ್ಠಾನ, ಪೂಜೆ ಇವತ್ತು ಅದರ ಪ್ರತಿಫಲ ನಾವು ನೀವೆಲ್ಲರೂ ಕೂಡಿಕೊಂಡು ಹೋಗ್ತಾ ಇದ್ದೀವಿ. ಆ ಒಂದು ದೃಷ್ಟಿಯಲ್ಲಿ ನಿಮ್ಮಂತೆ ಸದ್ಗುರು ಸಮರ್ಥ ವಿಶ್ವರಾಧ್ಯರು ಸಂಸಾರಿಕ ಆಗಿದ್ದರು. ಸಂಸಾರಿಕ ಆದರೂ ಸಹ ಅವರು ಯಾವುದೇ ಒಂದು ಸಂಸಾರದಲ್ಲಿ ಜಂಜಾಟವಿಲ್ಲದೆ ತಮ್ಮ ಸಂಸಾರ ಏನಪ್ಪ ಅಂತಂದ್ರೆ ಪೂಜೆ, ಅನುಷ್ಠಾನ, ಭಕ್ತರು, ಪ್ರವಾದ ಅನ್ನತಕ್ಕಂಥ ವಿಚಾರಗಳು ಇಟ್ಟುಕೊಂಡು ಅವರು ತಮ್ಮ ಸಂಸಾರವನ್ನು ಪ್ರಾರಂಭಿಸಿದರು. ಇಲ್ಲೇ ಒಂದು ಶತಾಪುರದಲ್ಲಿ ಸುಮಾರು 3 ತಿಂಗಳು ಅನುಷ್ಠಾನ ಮಾಡಿ, ಇದೇ ಒಂದು ಭಾಗದ ಯಲಗೋಳನ್ನು ಸಹ ಅನುಷ್ಠಾನ ಮಾಡಿ, ಇಂಥ ಅನೇಕ ಬಾರಿ ಅನುಷ್ಠಾನ ಕೈಗೊಂಡು ಇವತ್ತು ಆ ಪುಣ್ಯಾತ್ಮನ ಒಂದು ರಥೋತ್ಸವ ಬಹಳ ಸಂಭ್ರಮದಿಂದ ನೆರವೇರಿತು. ಆ ಒಂದು ವಿಚಾರದಲ್ಲಿ ಶ್ರೀ ಕ್ಷೇತ್ರ ದರ್ಶನಕ್ಕೆ ಅಂದ್ರೆ ವಿಶ್ವರಾಧ್ಯರ ಜಾತ್ರಾ ಮಹೋತ್ಸವ ಯಾಕಿಷ್ಟು ಜನ ಸೇರ್ತದಪ್ಪ ಅಂತಂದ್ರೆ ಈ ಒಂದು ವಿಶ್ವರಾಧ್ಯರ ಗಂಗಾಧರಪ್ಪ ಅವರ ಪರಂಪರೆಯಲ್ಲಿ ಏನದಪ್ಪ ಅಂದ್ರೆ ಯಾವುದೇ ಒಂದು ಜಾತಿ, ಮತ, ಮಂತ, ಪಂಗಡಕ್ಕೆ ಜಾಗ ಇಲ್ಲ. ಇವತ್ತಿನ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ನಾವು ಅಲ್ಲಿ ಮಠ ಮಂದಿರಗಳಲ್ಲಿ ಜಾತಿ ವ್ಯವಸ್ಥೆ ನೋಡಿಕೊಂಡಂತ ಬಂದಂತಾಗಿವಿ. ಆ ಎಲ್ಲ ತೊರೆದು ಸರ್ವ ಜನಾಂಗಗಳ ಶಾಂತಿ ತೋಟ ಸರ್ವರು ಯಾವುದೇ ಒಂದು ಜಾತಿ ಇಲ್ಲದೆ ಎಲ್ಲಿ ಸೇರ್ತಾರಂದ್ರೆ ಅದು ಸದ್ಗುರು ಸಮರ್ಥ ವಿಶ್ವರಾಧ್ಯರ ಗಂಗಾಧರಪ್ಪ ಅವರ ಸಾನ್ನಿಧ್ಯದಲ್ಲಿ ಕ್ಷೇತ್ರ ಅಂತಕ್ಕಂಥ ಒಂದು ಸಿನಿಮಾವನ್ನು ಸೂಚಿಸಿ ಸದ್ಗುರು ಸಮರ್ಥ ವಿಶ್ವರಾಧ್ಯ ಕ್ಷೇತ್ರ ಏನಂತಂದ್ರೆ ಎಲ್ಲರಿಗೆ ಅಪ್ಪಿಕೊಳ್ಳಕ್ಕಂಥ ಕ್ಷೇತ್ರ, ನೊಂದವರಿಗೆ ನನ್ನವರು ಅಂತಕ್ಕಂಥ ಒಳ್ಳೆಯ ಕ್ಷೇತ್ರ ಅದು ಅಬ್ಬೇತಿಂಕೂರು ಕ್ಷೇತ್ರ. ಸುಮಾರು ಭಕ್ತರಿಗೆ ಒಂದು ತವರುಮನೆ ಆಗಿರ್ತಕ್ಕಂಥ ಕ್ಷೇತ್ರ ಅದು ಯಾವುದಂದ್ರೆ ಅಬ್ಬೇತಿಂಕೂರು. ಯಾವುದೇ ಒಂದು ಜಾತಿ ಮತ ಇಲ್ಲ. ಹೆಂಗ ಒಂದು ಬೂದಿ ಆಗ್ಬೇಕಂತಂದ್ರೆ ಬೇವಿನ ಕಟ್ಟಿಗೆ, ಇನ್ನು ಮುಂತಾದ ಕಟ್ಟಿಗೆಗಳು ಸೇರಿ ಹೆಂಗ ಬೂದಿ ಆಗ್ತದ ಹಂಗೆ ಎಲ್ಲರೂ ಒಂದು ಸೇರಿ ಎಲ್ಲಿ ಸೇರ್ತೀವಿ ಅಂದ್ರೆ ಅದು ವಿಶ್ವರಾಧ್ಯ ಗಂಗಾಧರಪ್ಪ ಅವರ ಕ್ಷೇತ್ರದಲ್ಲಿ ನಾವು ನೀವೆಲ್ಲರೂ ಸೇರ್ತೀವಿ. ನಮಗೆ ಬಂದವರಿಗೆ ಶ್ರೀ ಕ್ಷೇತ್ರ ಹೆಂಗದ ಅಂತಂದ್ರೆ ನಾವು ಏನು ಬೇಡ್ಕೊಂತೀವಿ, ಏನು ಬೇಡಿಕೆ ಇಟ್ಟಿವಿ ಆ ಒಂದು ಸಾಧಿಸುವಂತ ಕ್ಷೇತ್ರ ಅಬ್ಬೇತಿಂಕೂರು ಸದ್ಗುರು ವಿಶ್ವರಾಧ್ಯ ಕ್ಷೇತ್ರ. ಯಾವುದೇ ಒಂದು ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಒಂದು ಕನಸುಗಳು, ನಮ್ಮ ಸಮಸ್ಯೆಗಳು ಏನೇ ಇದ್ದರೂ ಆ ಪುಣ್ಯಾತ್ಮನ ಪಾದಕ್ಕೆ ಇಟ್ಟೋದ್ರೆ ಆ ಒಂದು ಕೆಲಸ ಇವತ್ತಿನ ಸಂದರ್ಭ ಯಾವುದಂದ್ರೆ ಅದು ಶ್ರೀ ಕ್ಷೇತ್ರ ಅಬ್ಬೇತಿಂಕೂರು. ತಿಂಗಳಲ್ಲಿ ಸುಮಾರು ಮೊನ್ನೆ ಕಲಬುರಗಿಯಲ್ಲಿ ವಿಶ್ವರಾಧ್ಯ ರಥೋತ್ಸವ ಆಯಿತು. ಇನ್ನು ನಾಗ್ಪುರಲ್ಲಿ ಇಂಥ ಒಂದು ತಿಂಗಳಲ್ಲಿ ಸುಮಾರು 5-6 ಕಡೆ ಜಾತ್ರಾ ಮಹೋತ್ಸವ ಯಾವುದಂದ್ರೆ ಅದು ಸದ್ಗುರು ವಿಶ್ವರಾಧ್ಯನ ಜಾತ್ರಾ ಮಹೋತ್ಸವ. ಯಾವುದೇ ಒಂದು ಈ ಒಂದು ಜಗತ್ತಿನಲ್ಲಿ ಒಂದೇ ತಿಂಗಳಲ್ಲಿ 4-5 ಊರಲ್ಲಿ ರಥೋತ್ಸವ ನಾವು ಎಲ್ಲಿ ನೋಡಿಲ್ಲ. ಆದ್ರೆ ನಾವು ಏನ್ ನೋಡ್ತೀವಿ ಅಂದ್ರೆ ಅದು ಸದ್ಗುರು ಸಮರ್ಥ ವಿಶ್ವರಾಧ್ಯನ ಕ್ಷೇತ್ರ. ಯಾವುದೇ ಆಗಿರಲಿ ಸುಮಾರು ಒಂದೇ ತಿಂಗಳಲ್ಲಿ 4-5 ಕ್ಷೇತ್ರದಾಗ ನಾವು ನೀವು ಜಾತ್ರೆಗಳು ನೋಡ್ತೀವಿ ಅಂದ್ರೆ ಅದು ಒಂದು ವಿಶ್ವರಾಧ್ಯನ ಕ್ಷೇತ್ರದಲ್ಲಿ ಅನ್ನತಕ್ಕಂಥ ಸೂಚಿಸಿ ಈ ಒಂದು ಜಾತ್ರಾ ಮಹೋತ್ಸವ ನೀವೆಲ್ಲರೂ ಕೂಡಿಕೊಂಡು ಅತ್ಯಂತ ಒಂದು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದಂತಾಯಿತು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಅನೇಕರು ಪಾಲ್ಗೊಂಡಿದ್ದೀರಿ. ನಮ್ಮ ವಿಶ್ವಲಿಂಗ ಯುವ ಸೇನಾ ಬಳಗ ಸಹ ಒಂದು ಸುಮಾರು 15 ದಿನಗಳಿಂದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತಮ್ಮದೇ ಆದಂಥ ಕೊಡುಗೆ ಸೇವೆಗಳನ್ನು ಮಾಡಿಕೊಂಡು ಬಂದಂಥರಾಗ್ಯಾರ.
ಅಂತ ಒಂದು ಎಲ್ಲ ಸಂದರ್ಭಗಳಿಗೆ ಇವತ್ತು ಪಾಲ್ಗೊಂಡಿದೆ. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವ ಪಾಲ್ಗೊಂಡು ತಮಗೆಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಬಗಲಾಂಬಿಕ ತಾಯಿ ಪರಮ ಪೂಜ್ಯ ಅಪ್ಪಾಜಿಯವರ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥದ್ದನ್ನು ಹೇಳಿ, ಮುಂದಿನ ತಿಂಗಳು 22ನೇ ತಾರೀಕು ಸದ್ಗುರು ಸಮರ್ಥನ ವಿಶ್ವಾರಾಧ್ಯರ ಒಂದು ರಥೋತ್ಸವದ ಆ ಒಂದು ವಿಚಾರವಾಗಿ ನೀವೆಲ್ಲರೂ ಆ ರಥೋತ್ಸವ ಪಾಲ್ಗೊಂಡು ಸದ್ಗುರು ಸಮರ್ಥನ ಕೃಪೆಗೆ ಪ್ರಾಪ್ತರಾಗಬೇಕೆನ್ನತಕ್ಕಂಥ ಸಂದರ್ಭವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.